ನಮ್ಮ ವ್ಯೂವರ್ಸು ಒಂದು ಕಮೆಂಟ್ ಮಾಡಿದ್ದಾರೆ ಸ್ನೇಹಿತರೆ, ಏನಂತ ಹೇಳಿದೆ, 2013ರಲ್ಲಿ ಸೇಲ್ ಅಗ್ರಿಮೆಂಟ್ ಆಗಿದೆ, ಟೈಮ್ ಫಿಕ್ಸ್ ಮಾಡಿಲ್ಲ, ಇದುವರೆಗೆ ಖರೀದಿದಾರನ ಪತ್ತೆ ಆಗಿಲ್ಲ, ಮುಂದೇನು ಮಾಡಬೇಕು? ಸ್ನೇಹಿತರೆ, ಒಂದು ಸೇಲ್ ಅಗ್ರಿಮೆಂಟನ್ನು ಮಾಡಿದ್ದೀರಾ ಅಂತ ಹೇಳಿದ್ರೆ ಒಂದು ಟೈಮ್ ಲಿಮಿಟ್ಸನ್ನು ಕೊಟ್ಟಿರ್ತೀರ. ಟೈಮ್ ಲಿಮಿಟ್ಸನ್ನು ಮೀರಿದ ಮೇಲೂ ಸಹ 3 ವರ್ಷಗಳ ಕಾಲ ಒಂದು ಕೇಸನ್ನು ಫೈಲ್ ಮಾಡೋದಕ್ಕೆ ಒಂದು ಟೈಮ್ ಲಿಮಿಟ್ ಇರುತ್ತೆ ಸ್ನೇಹಿತರೆ. ಆದರೆ 2013ರಲ್ಲಿ ನೀವು ಅಗ್ರಿಮೆಂಟ್ ಮಾಡಿಕೊಟ್ಟು ಯಾವುದೇ ರೀತಿ ಟೈಮ್ ಫಿಕ್ಸ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಖರೀದಿದಾರ ಬಂದ್ಬಿಟ್ಟು ಯಾವುದೋ ಒಂದು ಸಕಾರಣವನ್ನು ಹೇಳಿ ನಿಮ್ಮ ವಿರುದ್ಧ ಕೇಸನ್ನು ಹಾಕ್ಬೋದಾಗುತ್ತೆ. ಆದರೆ ನೀವು ಅವನು ಹಾಕೋಕ್ಕಿಂತ ಮುಂಚೆ ನೀವು ಅವನಿಗೆ ನೋಟಿಸ್ ಕೊಡಬೇಕಾಗುತ್ತೆ. ಅವನ ಅಡ್ರೆಸ್ ಗೊತ್ತಿಲ್ಲ ಅಂತ ಹೇಳಿರುವೆ ಸೇಲ್ ಅಗ್ರಿಮೆಂಟಲ್ಲಿ ಏನು ಅಡ್ರೆಸ್ ಇದೆ ಆ ಅಡ್ರೆಸ್ಸಿಗೆ ನೋಟಿಸ್ ಕೊಡಬೇಕಾಗತ್ತೆ. ಏನಂತ ಹೇಳಿ, ಸೇಲ್ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದು ನೀವು ಖರೀದಿ ಮಾಡ್ತೀನಿ ಅಂತ ಹೇಳಿ ಇದುವರೆಗೂ ನೀವು ಪತ್ತೆ ಇಲ್ಲ, ಹೆಚ್ಚು ಕಮ್ಮಿ 12 ವರ್ಷ ಆಗಿದೆ, 12 ವರ್ಷ ಆದರೂ ಸಹ ನೀವು ನನಗೆ ಬಂದು ಅಪ್ರೋಚ್ ಮಾಡಿಲ್ಲ, ಹಾಗಾಗಿ ನಾನು ನಿಮ್ಮ ಈ ಪ್ರಾಪರ್ಟಿನ ನಾನು ಸೇಲ್ ಮಾಡೋಕ್ಕೆ ರೆಡಿ ಇಲ್ಲ ಅಂತ ಹೇಳಿ ಒಂದು ನೋಟಿಸನ್ನು ಕೊಡಬೇಕಾಗತ್ತೆ. ನೋಟಿಸ್ ಕೊಡದೆ ಹಾಗೆ ನಿಮ್ಗೆ ಅವ್ರು ಬಂದಿಲ್ಲ ಅಂತ ನಿಮ್ಗೆ ಕೂತ್ಕೊಬಿಟ್ರೆ ಮುಂದೊಂದು ದಿನ ಬಂದ್ಬಿಟ್ಟು ನನಗೆ ಈ ಪ್ರಾಪರ್ಟಿನ ರಿಜಿಸ್ಟರ್ ಮಾಡಿಕೊಡಿ ಅಂತ ಕೇಳ್ಬೋದು. ಯಾಕಂದರೆ ಇಲ್ಲಿ ಯಾವುದೇ ರೀತಿ ಟೈಮ್ ಲಿಮಿಟ್ಸ್ ಇಲ್ಲ. ಹಾಗಾಗಿ ನೀವು ಮೊದಲನೇ ಬಾರಿಗೆ ಯಾರು ಸೆಲ್ಲರ್ ಯಾರಿರ್ತಾರೆ ನೀವೇನೇ ಖುದ್ದು ಒಂದು ನೋಟಿಸನ್ನು ಕೊಡಿ. ನೋಟಿಸನ್ನು ಕೊಟ್ಬಿಟ್ಟು ಇಷ್ಟು ವರ್ಷ ಟೈಮ್ ಆಗಿದೆ, ಹಾಗಾಗಿ ನಾನು ನಿಮಗೆ ಈ ಪ್ರಾಪರ್ಟಿ ಕೊಡ್ತಾ ಇಲ್ಲ, ಏನು ಕರಾರು ಪತ್ರ ಮಾಡ್ಕೊಂಡಿದ್ದೀವೋ ಅದನ್ನು ಕ್ಯಾನ್ಸಲ್ ಮಾಡ್ಕೊಡ್ತೀನಿ ಅಂತೇಳಿ ಒಂದು ನೋಟಿಸ್ ಕೊಡಿ ಸ್ನೇಹಿತರೆ. ನೋಟಿಸ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮುಂದೆ ನೀವೇ ಅದರ ಪರಿಣಾಮ ಅನುಭವಿಸ್ಬೇಕಾಗತ್ತೆ. ಥ್ಯಾಂಕ್ ಯು.